ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸುಜ್ಞಾನದ ದೀವಿಗೆಯು ಕಂಗೊಳಿ ಕೈ ಬೀಸಿತು ಬೆಳಕು ಹೊಸಲಿಗೆ ಬರಲು. ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ನಮ್ಮನ್ನೆಲ್ಲ ಹಾರೈಸಿ ಅಪ್ಪಿ ತನ್ನ ಮಡಿಲಲ್ಲಿಟ್ಟು ಸಲಹುತ್ತಿರುವ ಏಕೈಕ ಜ್ಞಾನದಾತೆ ನೀನು. ಶ್ರೀ ಶ್ರೇಯಾ ಫೌಂಡೇಶನ್ ಶ್ರೀ ಶಾಂತಿನಿಕೇತನ ವಿದ್ಯಾಮಂದಿರ ಹೈಪೋ ಕ್ಯಾಂಪಸ್ ಶಾಲೆ ನಿನಗಿಂದು 22ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಎಸ್ಟೀಮ್ಡ್ ಗೆಸ್ಟ್ಸ್, teachers, parents and students. It's my immense pleasure to welcome you all to the 22nd annual function of Sri Shantiniketana Vidyamandira Hippo Campus School, a beacon of excellence in rural education. Tonight we gather to celebrate this remarkable journey, and we are honored to have with us distinguished guests who have taken time out of their busy schedules to join us. Their presence is a testament to the esteem in which our school is held, and we are grateful for their support. So let us welcome our esteemed guests to the shining stage. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಮದುಮಗಳಂತೆ ಸಜ್ಜಾಗಿರುವ ವೇದಿಕೆಗೆ ಸ್ವಾಗತಿಸುವಂತಹ ಸುಸಂದರ್ಭವಿದು. ಮೊದಲಿಗೆ ವೇದಿಕೆಯ ಮೆರಗನ್ನು ಇಮ್ಮಡಿಗೊಳಿಸಲು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ರವಿಶಂಕರ್ ಸರ್ ಅವರನ್ನು ವೇದಿಕೆಯ ಮೇಲೆ ತಮಗಾಗಿ ನಿಗದಿಪಡಿಸಿರುವ ಆಸೀನವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯ ಮೂಲಕ ಶ್ರೀಯುತ ರವಿಶಂಕರ್ ಸರ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸರ್. ನಮ್ಮ ಮುಂದಿನ ಅತಿಥಿಗಳಾದ ಉಮೇಶ್ ಮಲ್ಹೋತ್ರಾ ಸರ್ ಅವರನ್ನು ಸಹ ತಮ್ಮೆಲ್ಲರ ತುಂಬು ಹೃದಯದ ಪ್ರೀತಿಯೊಂದಿಗೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸರ್. It is our honor to request the esteemed presence of Mr. Mahendra sir on the stage. Please join us, sir. I would like to welcome Mr. Rajkumar sir on the stage. We extend our warmest welcome to our most favorite person, Mr. Santosh sir, to come onto the stage. Invoking the God Almighty and seeking His blessings, I would like to invite grade 6 and 7 children to lead the prayer. ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ,
ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಧರೆಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಅಕ್ಕರೆಯ ಆಕಾರ ಮೈ ತೊಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ಮೈ ತೊಳೆದು ಬಾ ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಹೊಲಿದು ಬಾ ನಲಿದು ಬಾ ಹೊಲಿದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಧನ್ಯವಾದಗಳು atmosphere here. Can I please hear the huge round of applause for them? Can I please hear the huge round of applause for them? It is our great honor to request Mr. Santosh sir, our esteemed school trustee, to extend a formal welcome to our distinguished guests and all gathered here today. ನಮಸ್ಕಾರ. ಎಲ್ಲ ಈ ಕಡೆ ಮಾತ್ರ ಕೇಳಿಸ್ತಾ ಇದೆ. ನಮಸ್ಕಾರ. ವಕ್ರತುಂಡ ಮಹಾಕಾರ್ಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇರ್ವ ಸರ್ವ ಕಾರ್ಯೇಷು ಸರ್ವದ. ಪೂಜ್ಯ ನಮ್ಮ ತಂದೆಯವರಾದ ಚಂದ್ರಪ್ಪನವರು ಹಾಗೆ ಸ್ವಾಮಿಯಪ್ಪನವರು ಇಬ್ಬರು ಇಲ್ಲ. ಸ್ವಾಮಿಯಪ್ಪನವರು ಈ ವರ್ಷ ದೇವಾಧೀನರಾಗಿದ್ದಾರೆ. ಈ ಒಂದು ಸುಂದರವಾದ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟು ಈ ಅಭೂತಪೂರ್ವವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಕಾರಣೀಕರ್ತರಾದ ಅವರಿಬ್ಬರನ್ನು ಸ್ಮರಿಸುತ್ತಾ ಹಾಗೆ ಗ್ರಾಮ ದೇವತೆ ಮಾರಮ್ಮನನ್ನು ನೆನೆಸುತ್ತಾ ಶ್ರೇಯಾ ಫೌಂಡೇಶನ್ ಶ್ರೀ ಶಾಂತಿನಿಕೇತನ್ ವಿದ್ಯಾಮಂದಿರ 22ನೇ ವರ್ಷದ ರೂಟ್ಸ್ ಆಫ್ ಫ್ರೀಡಮ್ ಎಂಬ ಶೀರ್ಷಿಕೆಯಡಿ ಒಂದು ಶಾಲಾ ವಾರ್ಷಿಕೋತ್ಸವನ ನಡೆಸ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಈ ಒಂದು ಸ್ವಾಗತಿಸುವ ಭಾಗ್ಯ ನನ್ನದಾಗಿದೆ. ಈ ಒಂದು ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಮಿಸ್ಟರ್ ಕೈಲಾಸಂ ರವಿಶಂಕರ್, ರಿಟೈರ್ಡ್ ಸೀನಿಯರ್ ಮ್ಯಾನೇಜರ್ ಫೈನಾನ್ಸ್ ಎಕೋಗವಾ ಇಂಡಿಯಾ ಲಿಮಿಟೆಡ್, ಇವರು ಪ್ರಾಯಶಃ ನೀವೆಲ್ಲ ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ. ಕೋಟ್ ಹಾಕಿರೋದ್ರಿಂದ ಕನ್ಫ್ಯೂಷನ್ ಆಗ್ತಾ ಇರ್ಬೋದು ನಿಮಗೆಲ್ಲ. ಸೊ ಇವ್ರದ್ದು ಒಂದೇ ಒಂದು 2 ನಿಮಿಷ ಹೇಳೋದು ಏನಪ್ಪ ಅಂದರೆ, ಇವರು ಮತ್ತು ಉಮೇಶ್ ಸರ್ ಇಬ್ಬರು ನನಗೆ 12 ವರ್ಷದ ಹಿಂದೆ ಒಂದು ಸ್ನೇಹಿತನ ಮೂಲಕ ರವಿಶಂಕರ್ ಅವ್ರು ಪರಿಚಯ ಇರ್ತಾರೆ ನನಗೆ. ರವಿಶಂಕರ್ ಅವ್ರು ಬಂದು ನಾನು ಯಾವ್ದಾದ್ರು ಸ್ಕೂಲ್ಗೆ ಏನಾರು ಒಂದು ಸಹಾಯ ಮಾಡಬೇಕು ಅಂತ ಬಂದರು. ಆವಾಗ ನಾನು ನನ್ನ ಗೇಟ್ ಹತ್ರ ಕರ್ಕೊಂಡು ಬಂದೆ. ಯಾಕೋ ನನಗೆ ಮನಸ್ಸು ಒಪ್ಪಲಿಲ್ಲ. ಆ ಸಮಯದಲ್ಲಿ ರವಿಶಂಕರ್ ಸರ್ನವ್ರನ್ನ ಬನ್ನಿಮಕೋಡ್ಲು ಕ್ಲಸ್ಟರ್ನ ಒಂದು 3-4 ಸ್ಕೂಲ್ಗಳನ್ನ ಅವ್ರಿಗೆ ಬಂಚ್ ಮಾಡಿ
ಪ್ರತಿ ವರ್ಷ 50ರಿಂದ 1 ಲಕ್ಷ ರೂಪಾಯಿಗಳವರೆಗೆ ಒಂದು ಪ್ರೋತ್ಸಾಹವನ್ನು ಮಾಡಿ ಅಲ್ಲಿರುವ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಇವಾಗೂ ಸಹ ಸಹಾಯ ಮಾಡ್ತಾ ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶೇಷ ಅತಿಥಿಯಾಗಿರುವುದು ಬಹಳ ನನಗೆ ಸಂತೋಷವನ್ನು ತರುತ್ತದೆ. ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸರಿಸುಮಾರು 18 ಶಾಲೆಗಳ ನೇತೃತ್ವವನ್ನು ವಹಿಸಿ ಶಿಕ್ಷಣದಲ್ಲಿ ಬಹಳ ಹಳ್ಳಿ ಮಕ್ಕಳಿಗೆ ಸದಾ ಸೇವೆಯನ್ನು ಮಾಡಬೇಕು ಅಂತ ಕಾತುರದಿಂದ ದೇಶ ವಿದೇಶಗಳಲ್ಲಿ ತಿರುಗಿ ಶಿಕ್ಷಣದ ವ್ಯವಸ್ಥೆಯನ್ನು ನೋಡಿ ಇಲ್ಲೂ ಸಹ ನಮ್ಮ ಶಿಕ್ಷಣಕ್ಕೆ ಬಹಳ ಅಭೂತಪೂರ್ವವಾದ ಕೊಡುಗೆಯನ್ನು ಕೊಟ್ಟು CEO ಆಫ್ ಇಪೋ ಕ್ಯಾಂಪಸ್ ಲರ್ನಿಂಗ್ ಸೆಂಟರ್ಸ್ನ ಉಮೇಶ್ ಮಲ್ಹೋತ್ರಾ ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಫೌಂಡೇಶನ್ ಸರಿಸುಮಾರು 20 ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆ ತಲೆ ಎತ್ತಿ ನಿಂತ್ಕೊಳ್ತು. ಆ ಸಂದರ್ಭದಲ್ಲಿ ಎಲೆಕ್ಷನ್ ಇಲ್ಲದೆ ಸೆಲೆಕ್ಷನ್ ಮಾಡಿದ ಎಲ್ಲ ಡೈರೆಕ್ಟರ್ಸ್ಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಮೊಟ್ಟ ಮೊದಲಿಗೆ ಶ್ರೀಯುತ ವಿಶ್ವನಾಥ್ ಅವರವರು ಆಗಮಿಸಬೇಕಾಗಿತ್ತು. ಅವರು ನಮ್ಮ ಶ್ರೇಯಾ ಫೌಂಡೇಶನ್ ಅಧ್ಯಕ್ಷರು. ಕೆಲವೇ ನಿಮಿಷಗಳಲ್ಲಿ ಅವರು ಆಸೀನರಾಗ್ತಾರೆ. ಅವರಿಗೂ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಯುತ ರಾಜ್ಕುಮಾರ್ ಅವರು ಶ್ರೇಯಾ ಫೌಂಡೇಶನ್ನ ಡೈರೆಕ್ಟರು, ಅವರು ಸಹ ಈ ಕಾರ್ಯಕ್ರಮವನ್ನು ಅಲಂಕರಿಸ್ತಾರೆ. ಅವ್ರಿಗೂ ಸಹ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೇಯಾ ಫೌಂಡೇಶನ್ನ ಡೈರೆಕ್ಟರ್ಗಳಾದ SV ಬಂಗಾರು, ಶಂಕರ್ ದಯಾಳ್ ಶರ್ಮಾ, HN ರಮೇಶ್, ಕುಮಾರ್, ಚಂದ್ರಶೇಖರ್, ರಾಜೇಂದ್ರ, ಸೋಮಶೇಖರ್ ಇವರೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸೆಂಟರ್ನ ಅವರು ಸಹ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾರೆ. ಅವರು ಸಹ ಅವರಿಗೆ ಹಾಗೆ ಅವರು ಸಹ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ರವಿಶಂಕರ್ ಅವರ ಧರ್ಮಪತ್ನಿ ಶ್ರೀಮತಿ ಸುಧಾ ರವಿಶಂಕರ್ ಅವರು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಚಪ್ಪಾಳೆ ಇದ್ದರೆ ನಾನು ಬರೀ ಸ್ವಾಗತನೇ ಕೊಡ್ತೇನೆ. ಹಾಗೆ ರವಿಶಂಕರ್ ಮತ್ತು ಸುಧಾರವರ ಏಕೈಕ ಪುತ್ರ ಶ್ರೀರಾಮ್ ಇವರಿಗೂ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತೇನೆ. ಯಾಕಪ್ಪ ಅಂದರೆ ಇವರು ಅವರ ಬಿಡುವಿನ ವೇಳೆಯಲ್ಲಿ ನಮ್ಮ ಶಾಲೆಗೆ ಬಂದು ಮ್ಯಾಥ್ಸ್ನ ಕ್ಲಾಸ್ ಅವರು ಸಹ ನಮ್ಮ ಮಕ್ಕಳಿಗೆ ಯಾವಾಗಲೂ ಸಹ ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮಕ್ಕೆ ಆಸೀನರಾಗಿರುವ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಅಭೂತಪೂರ್ವವಾದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಶ್ರೀಮತಿ ಶೋಭಾರವರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ಒಂದು ಬಿಗ್ ಕ್ಲಾಸ್ ಬರಬೇಕು. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಎಡಭಾಗದಲ್ಲಿ ನಿಂತಿರುವ ಎಲ್ಲ ನನ್ನ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಸಹೋದರಿಯರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ತುಂಬುರದ ಸ್ವಾಗತವನ್ನು ಕೋರ್ತೇನೆ. ಟೀಚರ್ಗಾರು ಚಪ್ಪಾಳೆ ನಮ್ಗೆ ಬಲಗಡೆಯಿಂದ ಚಪ್ಪಾಳೆ ಬರ್ತಾ ಇಲ್ಲ. 10 ನಿಮಿಷದಲ್ಲಿ ನಾವು ಹಿಡಿದ್ಬಿಡ್ತೀವಿ ನಿಮ್ಮ ಮಕ್ಕಳ ಡಾನ್ಸ್. ಹಾಗೆ ಹಾಗೆ ಎಜುಕೇಷನ್ ಆಫೀಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು
ಶಾಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. DKSನ ಎಲ್ಲ ಟೀಮ್ಗೂ ನಾನು ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಆಗಮಿಸಿರುವ ಎಲ್ಲ ನನ್ನ ಸ್ನೇಹಿತ ಮಿತ್ರರು, KEB ಸ್ಟಾಫ್, ಪೋಸ್ಟ್ ಆಫೀಸ್ನವರು, ಬ್ಯಾಂಕ್ನವರು, SMRHS ಶಾಲೆ ಎಲ್ಲ ಸಿಬ್ಬಂದಿಗಳು, HPS ಶಾಲೆಯ ಎಲ್ಲ ಸಿಬ್ಬಂದಿಗಳು, KEB ಅವರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದ ಕೊಡುಗೆಯನ್ನು ನೀಡುತ್ತಿರುವ ತಮಗೆಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Express my heartfelt gratitude to you, Mr. Santosh sir, for your warm and inspiring words on behalf of all the school staffs and students. ಕ್ಷಮಿಸಿ, ಈ ಒಂದು ಕಾರ್ಯಕ್ರಮದ ವಿಶೇಷ ಅತಿಥಿ ಜಿ ಕನ್ನಡದ ಡ್ಯಾನ್ಸ್ ಮಾಸ್ಟರ್ ರವಿ ಮಾಸ್ಟರ್ ಬಂದಿದ್ದಾರೆ. ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಹಂಚ್ಕೋತಾರೆ. ಅವ್ರಿಗೂ ಸಹ ನಾನು ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೇನೆ. ಥ್ಯಾಂಕ್ ಯು. I would like to express my heartfelt gratitude to you, Mr. Santosh sir, for your warm and inspiring words on behalf of all the school staffs and students. And I extend a heartfelt warm welcome to you, dear sir. And also, I would like to invite the person, the backbone of Mr. Santosh's success, that is none another than Miss Vinita Madam. We also welcome you to the program, ma'am. ಇದೀಗ ದೀಪ ಬೆಳಗುವ ಸಮಾರಂಭ. ಈ ಮಹತ್ವದ ಪರಂಪರೆಯ ದೀಪವನ್ನು ಬೆಳಗಿಸುವ ಸಮಾರಂಭದ ಮೂಲಕ ದೈವಿಕ ಶುಭಾಶಯಗಳನ್ನು ಕೋರೋಣ. ಜ್ಞಾನ ಮತ್ತು ವಿವೇಕದ ಬೆಳಕು ಹಂಚುವ ಈ ದೀಪವನ್ನು ಬೆಳಗಿಸಲು ನಮ್ಮ ಗೌರವಾನ್ವಿತ ಗಣ್ಯರು, ಪ್ರಮುಖ ಅತಿಥಿಗಳು ಮತ್ತು ಸನ್ಮಾನ ಟ್ರಸ್ಟಿ ಸರ್ ದಯವಿಟ್ಟು ಮುಂದೆ ಬಂದು ದೀಪವನ್ನು ಪ್ರಜ್ವಲಿಸಲು ನಾನು ವಿನಂತಿಸುತ್ತೇನೆ. ಈ ಮೂಲಕ ನಮ್ಮ 22ನೇ ವಾರ್ಷಿಕೋತ್ಸವವನ್ನು ಅಧಿಕೃತವಾಗಿ ಪ್ರಾರಂಭಿಸುತ್ತೇವೆ. ಮಹೇಂದ್ರ ಸರ್, ರನ್ನಪ್. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಿಪೋ ಕ್ಯಾಂಪಸ್ನ ಪ್ರೆಸಿಡೆಂಟ್ ಆದಂತಹ ಶ್ರೀಯುತ ಮಹೇಂದ್ರ ಕುಮಾರ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः.
ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದರರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಷಡಕ್ಷರಿ ಪೊನ್ನ ಪಂಪಲ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಲ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜಗತನ ಹೋಲುವ ಹೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ Guiding light, Ms. Shobha ma'am has skillfully navigated our institution towards unparalleled excellence, and I am deeply honored her to request the annual report. Good evening, one and all. It is my immense pleasure to welcome each and every one of you to our grand annual event, a celebration of learning, growth, and achievement. I extend a warm welcome to our esteemed guests, teachers, parents, staff, and our lovely students. As we gather here today, I am reminded of the wise words of Henry Ford. Anyone who stops learning is old, whether at 20 or 80. Anyone who keeps learning stays young. The greatest thing in life is to keep your mind young. These words resonate deeply with our school's philosophy, and I am delighted to share our annual report with you, highlighting the achievements and progress of our school, SSVM Hippocampus. SSVM Hippocampus is considered as one of the best schools in our area, not only for its results, but also for its culture too. And I feel very proud to be a part of such an amazing institution. Here in our school, we don't just focus on academics, but we try to teach things which will help our students to be good citizens and good individuals with right mix of knowledge, behavior, and competencies. Our focus goal is this year has been to build behavior
and competencies in our students apart from just knowledge. The KBC framework, as part of the Hippocampus KBC framework, this year our school has built on students' creativity, critical thinking, communication, collaboration, community engagement, cultural appreciation, and caring. Without taking too much of the time, I'll be quickly sharing the achievements of school, teachers, and our students. Shreya Foundation, ಶ್ರೀ ಶಾಂತಿನಿಕೇತನ ವಿದ್ಯಾಮಂದಿರ ಹಿಪ್ಪೋ ಕ್ಯಾಂಪಸ್ ಶಾಲೆಯಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 235 ವಿದ್ಯಾರ್ಥಿಗಳು ಪ್ರೀ ಪ್ರೈಮರಿಯಿಂದ 7ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿದ್ದು 14 ಜನರನ್ನೊಳಗೊಂಡ ನುರಿತ ಹಾಗೂ ಸಮರ್ಥ ಶಿಕ್ಷಕರಿಂದ ಕಾರ್ಯನಿರ್ವಹಿಸುತ್ತಿದೆ. ನಾವು ಹೆಮ್ಮೆ ಪಡುವ ವಿಷಯವೇನೆಂದರೆ ನಮ್ಮ ಶಾಲೆಯ ಶಿಕ್ಷಕರ ಸಂಖ್ಯಾ ಅನುಪಾತವು 16:1, ಅಂದರೆ 16 ಜನ ಮಕ್ಕಳಿಗೆ ಒಬ್ಬ ಶಿಕ್ಷಕರಿದ್ದು ಇದು ಪ್ರತಿ ಮಕ್ಕಳಿಗೆ ವಿಶೇಷ ಗಮನ ನೀಡಲು ಅನುಕೂಲಕರವಾಗಿದೆ. ನಮ್ಮ ಶಾಲೆ 2024ರ ಮೇ 27ರಂದು ಪ್ರಾರಂಭವಾಯಿತು. ಮೇ ತಿಂಗಳಿನಲ್ಲಿ ನಮ್ಮ ಹಿಪ್ಪೋ ಕ್ಯಾಂಪಸ್ ಲರ್ನಿಂಗ್ ತಂಡದಿಂದ ಶಿಕ್ಷಕರಿಗೆ ವಿಶೇಷ ತರಬೇತಿಯನ್ನು ನೀಡಲಾಯಿತು. ತದನಂತರ 14 ದಿನಗಳ ಸೇತುಬಂಧ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನವನ್ನು ಆಚರಿಸುವುದರ ಮೂಲಕ ಪ್ರಕೃತಿಯ ಬಗ್ಗೆ ಮಕ್ಕಳಲ್ಲಿ ಅರಿವನ್ನು ಮೂಡಿಸಿದೆವು. ಜೂನ್ 19ರಂದು ಚಿಕ್ಕ ಕೆಂಪಯ್ಯ ಸರ್ ರವರ ಮಾರ್ಗದರ್ಶನದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಮುದ್ದು ಮಕ್ಕಳ ಶಿಕ್ಷಣ ಯಾತ್ರೆಯನ್ನು ಪ್ರಾರಂಭಿಸಲಾಯಿತು. ಜುಲೈ ತಿಂಗಳಲ್ಲಿ ವರ್ಣರಂಜಿತ ರೆಡ್ ಡೇ ಮತ್ತು ಡಾಕ್ಟರ್ಸ್ ಡೇಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳ ಬರವಣಿಗೆಯ ಸುಧಾರಣೆಗಾಗಿ ವಿಶೇಷ ಕಾರ್ಯಾಗಾರವನ್ನು ಸಹ ಆಯೋಜಿಸಲಾಗಿತ್ತು. ಜುಲೈ ತಿಂಗಳಿನಲ್ಲಿ ವಿದ್ಯಾರ್ಥಿ ಪರಿಷತ್ ಚುನಾವಣೆ ನಡೆಸುವುದರ ಮೂಲಕ ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂತಹ ಅನುಭವವನ್ನು ಸೃಷ್ಟಿಸಲಾಯಿತು. ಜುಲೈನಲ್ಲಿ ರೂಪಣಾತ್ಮಕ ಪರೀಕ್ಷೆ 1 ಯಶಸ್ವಿಯಾಗಿ ಜರುಗಿಸಲಾಯಿತು. ಆಗಸ್ಟ್ ತಿಂಗಳು ಸಾಧನೆಗಳ ಸಾಲಾಗಿದ್ದು ಯಶಸ್ಸಿನ ಸುರಿಮಳೆಯನ್ನು ಸುರಿಸಿತು. ನಾವು ಸ್ವಾತಂತ್ರ್ಯ ದಿನಾಚರಣೆ, ಕೃಷ್ಣ ಜನ್ಮಾಷ್ಟಮಿ ಮತ್ತು ವಿದ್ಯಾರ್ಥಿ ಪರಿಷತ್ ಪ್ರಮಾಣ ವಚನ ಸಮಾರಂಭವನ್ನು ಆಯೋಜಿಸಿದ್ದೆವು. ಇದೇ ತಿಂಗಳಿನಲ್ಲಿ ಹುಣಸನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವ ಜವಾಬ್ದಾರಿಯು ನಮ್ಮದಾಗಿತ್ತು. ನಮ್ಮ ಶಾಲಾ ಆವರಣದಲ್ಲಿ ಸುಮಾರು 300 ವಿದ್ಯಾರ್ಥಿಗಳು, 50 ಶಿಕ್ಷಕರು ನಮ್ಮ ಕ್ಲಸ್ಟರ್ನ 14 ಶಾಲೆಗಳಿಂದ ಭಾಗವಹಿಸಿ ಸಾಂಸ್ಕೃತಿಕ ಹಬ್ಬವಾದ ಪ್ರತಿಭಾ ಕಾರಂಜಿಯನ್ನು ವಿಜೃಂಭಣೆಯಿಂದ ಆಚರಿಸಿದೆವು. ಈ ಕಾರ್ಯಕ್ರಮದ ವಿವಿಧ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ಮಕ್ಕಳು 11 ಪ್ರಥಮ ಬಹುಮಾನ, 8 ದ್ವಿತೀಯ ಬಹುಮಾನ ಮತ್ತು ಹಲವಾರು ತೃತೀಯ ಸ್ಥಾನಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟರು. ಹಿಪ್ಪೋ ಕ್ಯಾಂಪಸ್ ಲರ್ನಿಂಗ್ ಸೆಂಟರ್ ವತಿಯಿಂದ ಆಯೋಜಿಸಲಾಗಿದ್ದ ಚೆಸ್ ವಿಸರ್ಡ್ ಸ್ಪರ್ಧೆಯಲ್ಲಿ ಹಿಪ್ಪೋ ಕ್ಯಾಂಪಸ್ನ 16 ಶಾಲೆಗಳ ಪೈಕಿ ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿನಿ ಡಿಂಪಲ್ ಪ್ರಥಮ ಸ್ಥಾನ ಪಡೆದು ಹಾಗೂ ಸೃಷ್ಟಿ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ನಮ್ಮ ಶಾಲೆಯ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದರು. ಹೋಬಳಿ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಚೆಸ್, ಯೋಗ ಮತ್ತು ಓಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ಮಕ್ಕಳು ಬಹುಮಾನಗಳನ್ನು ಪಡೆದರು ಹಾಗೂ ಇದೇ ತಿಂಗಳಿನಲ್ಲಿ ರೂಪಣಾತ್ಮಕ ಪರೀಕ್ಷೆ 2 ಸಹ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಗಣೇಶ ಚತುರ್ಥಿ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದೆವು. ಇದೇ ತಿಂಗಳಿನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಭುವನ್ ಹಾಗೂ ತೇಜಸ್ ರವರ ತಂದೆ ನಾಗೇಂದ್ರರವರು ಬರೆದಂತಹ ಭಾವಬುತ್ತಿ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ಹಲವಾರು ಜನ ಕವಿಗಳು, ಪತ್ರಿಕೋದ್ಯಮದವರು ಹಾಗೂ ಸಾಹಿತ್ಯ ಅಭಿರುಚಿಯುಳ್ಳ ಮನುಕುಲದ ಬೆಸುಗೆಗೆ ನಮ್ಮ ವೇದಿಕೆ ಸಾಕ್ಷಿಯಾಯಿತು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೊದಲ ಸಂಕಲನಾತ್ಮಕ ಪರೀಕ್ಷೆ ನಂತರ ಶಿಕ್ಷಕರಿಗೆ ಸೇವಾನಿರತ ತರಬೇತಿಯನ್ನು ಹಿಪ್ಪೋ ಕ್ಯಾಂಪಸ್ನ ಕಲಿಕಾ ತಂಡದವರಿಂದ ನೀಡಲಾಯಿತು. ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿಯ ನಂತರ 15 ದಿನ ಶಾಲೆಗೆ ದಸರಾ ರಜೆ ನೀಡಿದ್ದು ಅಕ್ಟೋಬರ್ 14ರಿಂದ ಶಾಲೆ ಪುನರಾರಂಭಗೊಂಡು ಆರ್ಟ್ ವೀಕ್ ಹಾಗೂ ಬ್ಯಾಗ್ಲೆಸ್ ಡೇ ಅನ್ನು ಆಚರಿಸಲಾಯಿತು. ದೀಪಾವಳಿ ಹಬ್ಬದಂದು ವಿಶೇಷವಾಗಿ ಟರ್ನಿಂಗ್ ಪೇಜಸ್ ಮತ್ತು ಜಾಯ್ಫುಲ್ ರೀಡರ್ಸ್ ತಂಡದಿಂದ ಪ್ರತಿ ಮಕ್ಕಳಿಗೂ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ನವೆಂಬರ್ ತಿಂಗಳಿನಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದೆವು. ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ್ದ ಹಿಪ್ಪೋ ಕ್ಯಾಂಪಸ್ನ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್ ಸರ್ ರವರ ಉಪಸ್ಥಿತಿ ಹೆಚ್ಚಿಸಿತು. ನಮ್ಮ ವಿದ್ಯಾರ್ಥಿಗಳು ಕನಕಪುರದಲ್ಲಿ ನಡೆದ
ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ತೋರಿದರು. 4ನೇ ತರಗತಿಯ ಝೈಬಾ ಅವರು ಉರ್ದು ಧಾರ್ಮಿಕ ಪಠಣದಲ್ಲಿ ಮೊದಲ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು. 6ನೇ ತರಗತಿಯ ಕುಸುಮ ಅವರು ಭಕ್ತಿಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಮತ್ತು ಕಥೆ ಹೇಳುವ ಸ್ಪರ್ಧೆಯಲ್ಲಿ ಧನ್ಯತಾ ಅವರು ತೃತೀಯ ಸ್ಥಾನವನ್ನು ಗಳಿಸಿದರು. ಇದೇ ನವೆಂಬರ್ ತಿಂಗಳಿನಲ್ಲಿ ಹಿಪೋ ಕ್ಯಾಂಪಸ್ನಿಂದ ನಡೆಸಲಾಗುವ ಅಥವಾ ನೀಡಲಾಗುವ ಬೆಸ್ಟ್ ಪ್ರಾಕ್ಟೀಸ್ ಅವಾರ್ಡನ್ನು ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಕಾವ್ಯ ರವರು ಪಡೆದುಕೊಂಡಿದ್ದು ಹೆಮ್ಮೆಯ ಸಂಗತಿ. ಹಿಪೋ ಕ್ಯಾಂಪಸ್ನ 16 ಶಾಲೆಗಳ ಪೈಕಿ ಸುಮಾರು 900 ಶಿಕ್ಷಕರ ನಡುವೆ ನಮ್ಮ ಶಾಲೆಯ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು SSVM ಹಿಪೋ ಕ್ಯಾಂಪಸ್ ಶಾಲೆಯ ಖ್ಯಾತಿಯನ್ನು ಇಮ್ಮಡಿಗೊಳಿಸಿತು. ಡಿಸೆಂಬರ್ ತಿಂಗಳಲ್ಲಿ ನಾವು ರೈತರ ದಿನಾಚರಣೆಯನ್ನು ಆಚರಿಸಿದೆವು ಮತ್ತು ರೂಪಣಾತ್ಮಕ ಪರೀಕ್ಷೆ ಹಾಗೂ ಸಂಕಲನಾತ್ಮಕ ಪರೀಕ್ಷೆಯ ನಂತರ ಶಿಕ್ಷಕ ಹಾಗೂ ಪೋಷಕರ ಸಭೆಯನ್ನು ಕರೆಯುವುದರ ಮೂಲಕ ಮಕ್ಕಳ ಪ್ರಗತಿ ಹಾಗೂ ಉತ್ತಮ ಕಲಿಕೆಗಾಗಿ ಪರಿಹಾರೋಪಾಯಗಳನ್ನು ಚರ್ಚಿಸಲಾಗುತ್ತಿತ್ತು. ಜನವರಿ ತಿಂಗಳಿನಲ್ಲಿ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಅಂಗವಾಗಿ ಪೋಷಕರಿಗೆ ವಿವಿಧ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು. ಆ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೋಷಕರಿಗೆ ಇಂದಿನ ವೇದಿಕೆಯಲ್ಲಿ ಬಹುಮಾನಗಳನ್ನು ವಿತರಿಸಲಾಗುವುದು. ಈಗ ನಾವು ನಮ್ಮ ಶಾಲೆಯ 22ನೇ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ರಿದಮ್ ಆಫ್ ರೂಟ್ಸ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್ ಒನ್ ಸ್ಟೆಪ್ ಅಟ್ ಎ ಟೈಮ್ ಎಂಬ ಟ್ಯಾಗ್ಲೈನ್ ಮೂಲಕ ನಾವು ನಮ್ಮ ಗ್ರಾಮೀಣ ಶಾಲೆಯ ಹಾಗೂ ಗಡಿನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎತ್ತಿ ಹಿಡಿಯುತ್ತಿದ್ದೇವೆ. ಮುಂದಿನ 2 ತಿಂಗಳುಗಳವರೆಗೆ ನಮ್ಮ ನಡೆ ಕೇವಲ ಪಠ್ಯಾಧಾರಿತ ಚಟುವಟಿಕೆಗಳ ಕಡೆ ಎಂದು ಹೇಳುತ್ತಾ ಫೆಬ್ರವರಿಯಲ್ಲಿ FA4 ಮತ್ತು ಮಾರ್ಚ್ ಕೊನೆಯ ವಾರದಲ್ಲಿ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಿ ಉತ್ತಮ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆಯಲ್ಲಿದ್ದೇವೆ. ಈ ವಿಶೇಷ ದಿನದಂದು ನಮ್ಮ ಶಾಲೆಯ ಬೆಳವಣಿಗೆಯಲ್ಲಿ ಮಹತ್ತರ ಕೊಡುಗೆಯನ್ನು ನೀಡಿರುವ ಪ್ರಮುಖ ವ್ಯಕ್ತಿಗಳಿಗೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ನಾವು 2ನೇ ತರಗತಿಯಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಸುತ್ತಿರುವ ಜಾಯ್ಫುಲ್ ರೀಡಿಂಗ್ ಪ್ರೋಗ್ರಾಂನ ಸಂಪೂರ್ಣ ಪ್ರಾಯೋಜಕತ್ವಕ್ಕೆ ಸುಮಾರು 3.5 ಲಕ್ಷ ರೂಪಾಯಿಗಳನ್ನು ಕೊಡುಗೆಯಾಗಿ ನೀಡಿರುವ ಗೋಡ್ಬೋಳೆ ಶೆಣೈ ಸರ್ ಕುಟುಂಬದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇದು ನಮ್ಮ ಮಕ್ಕಳ ಓದು ಮತ್ತು ಕಲಿಕೆಯನ್ನು ಪರಿಪೂರ್ಣಗೊಳಿಸಲು ಬಹಳ ಮಹತ್ವದ ಪ್ರಭಾವವನ್ನು ಬೀರಿದೆ. 2ನೇದಾಗಿ ನಮ್ಮ ಶಾಲೆಯ ಪ್ರತಿ ತರಗತಿಗಳಿಗೂ ಬೋರ್ಡ್ಗಳನ್ನು ಕೊಡುಗೆಯಾಗಿ ನೀಡಿರುವ ಶ್ರೀಯುತ ರವಿಶಂಕರ್ ಸರ್ ಮತ್ತು ಅವರ ಕುಟುಂಬಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಈ ದಾನಶೀಲತೆ ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸುವುದಲ್ಲದೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಗಣನೀಯವಾದ ಧನಾತ್ಮಕ ಪರಿಣಾಮವನ್ನುಂಟು ಮಾಡಲು ಸಹಕಾರಿಯಾಯಿತು. ಎಲ್ಲ ಶಿಕ್ಷಕರ ಪರವಾಗಿ ನಾವು ರವಿಶಂಕರ್ ಸರ್ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಕೃತಿ ಮತ್ತು ಪೃಥ್ವೀರವರ ತಂದೆಯಾದ ಶ್ರೀಯುತ ಶಿವರಾಜ್ ಸರ್ ಅವರು ಕಲರ್ ಪ್ರಿಂಟರನ್ನು ಕೊಡಿಸಿದ್ದು ಇದು ನಮ್ಮ ಆಡಳಿತ ಕಾರ್ಯಗಳನ್ನು ಸುಲಭವನ್ನಾಗಿಸಿದೆ. ನಿಮ್ಮಲ್ಲಿರುವ ಸೇವಾ ಮನೋಭಾವಕ್ಕೆ ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಧನ್ಯವಾದಗಳು ಶಿವರಾಜ್ ಸರ್. ನಮ್ಮ ವಿದ್ಯಾರ್ಥಿನಿ ಮಹಾಲಕ್ಷ್ಮಿಯವರ ತಂದೆ YC ಕೃಷ್ಣೇಗೌಡ ಹಾಗೂ ಶ್ರೇಯಸ್ ರವರ ತಂದೆ ರಾಮಕೃಷ್ಣ ನಾಯಕ್ರವರು ನೀಡಿರುವ ಧನ ಸಹಾಯಕ್ಕೆ ಈ ಸಮಯದಲ್ಲಿ ನಾವು ಅವರನ್ನು ಅಭಿನಂದಿಸುತ್ತೇವೆ. ನಿಮ್ಮ ಬೆಂಬಲ ನಮ್ಮ ಶಾಲೆಯ ಬೆಳವಣಿಗೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದೆ. ನಿಮಗೆ ಆತ್ಮೀಯ ಅಭಿನಂದನೆಗಳು ಸರ್. ಪ್ರತಿಭಾ ಕಾರಂಜಿಯ ಸಂದರ್ಭದಲ್ಲಿ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಬಹುಮಾನಗಳನ್ನು ನೀಡಿದಂತಹ ಖುಷಿ ಕೆ ನಾಯಕ್ರವರ ತಂದೆ ಕುಮಾರ್ ನಾಯಕ್ರವರಿಗೂ ಸಹ ಈ ಒಂದು ಸಮಯದಲ್ಲಿ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ಹಿಪೋ ಕ್ಯಾಂಪಸ್ನ ಎಲ್ಲ ಶಾಲೆಗಳ ಬೆಳವಣಿಗೆಗೆ ಅವಿರತ ಶ್ರಮಿಸುತ್ತಿರುವ ಹಾಗೂ ನಮ್ಮ ಶಾಲೆಯ ಮೇಲೆ ವಿಶೇಷ ಒಲವನ್ನು ಹೊಂದಿರುವ ಹಿಪೋ ಕ್ಯಾಂಪಸ್ನ ಸಂಸ್ಥಾಪಕರಾದ ಉಮೇಶ್ ಮಲ್ಹೋತ್ರಾ ಸರ್ ಹಾಗೂ ಹಿಪೋ ಕ್ಯಾಂಪಸ್ನ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್ ಸರ್ ಅವರಿಗೂ ಹಾಗೂ ಎಲ್ಲ ಹಿಪೋ ಕ್ಯಾಂಪಸ್ ತಂಡದವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ DKS ಹಿಪೋ ಕ್ಯಾಂಪಸ್ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಮೇರಿ ಮೇಡಮ್ ರವರಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ವೆಲ್ಕಮ್ ಮ್ಯಾಮ್. ಹಾಗೆಯೇ ಕಾರ್ಯಕ್ರಮಕ್ಕೆ ನಮ್ಮನ್ನು ಸೇರಿಕೊಂಡಿರುವಂತಹ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಶ್ರೀಯುತ ರಮೇಶ್ ಸರ್ ಅವರಿಗೂ ಸಹ
ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ವೆಲ್ಕಮ್ ಸರ್. ಶಾಲಾ ಶೈಕ್ಷಣಿಕ ವರ್ಷವು ಸಂಪೂರ್ಣವಾಗಿ ಯಶಸ್ಸನ್ನು ಕಾಣಲು ನಮ್ಮೊಡನೆ ಕೈಜೋಡಿಸಿದ ನನ್ನೆಲ್ಲ ಶಿಕ್ಷಕಿಯರಿಗೆ, ಪೋಷಕರಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ವಾಹನ ಮಾಲೀಕರು ಹಾಗೂ ಚಾಲಕರುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಮನಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ಈ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಅದ್ಧೂರಿಯಾಗಿ ಮೂಡಿಬರಲು ನೃತ್ಯ ಸಂಯೋಜನೆ, ವೇಷಭೂಷಣ ಎಲ್ಲವನ್ನು ತುಂಬು ಮನಸ್ಸಿನಿಂದ ನೆರವೇರಿಸಿಕೊಡುತ್ತಿರುವ ಡಿಕೆಡಿ ಕೊರಿಯೋಗ್ರಾಫರ್ ರವಿ ಮಾಸ್ಟರ್, ಆನಂದ್ ಮಾಸ್ಟರ್, ನೂತನ್ ಸರ್ ಹಾಗೂ ಅವರ ತಂಡದವರಿಗೂ ಸಹ ನಾನು ಈ ಸುಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ನಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆ, ಸದಾ ಹಸನ್ಮುಖಿಯಾಗಿರುವ, ಶಾಲೆಗಾಗಿ, ಶಾಲೆಯ ಶಿಕ್ಷಕರಿಗಾಗಿ, ಶಾಲಾ ಅಭಿವೃದ್ಧಿಗಾಗಿ, ಮಕ್ಕಳಿಗಾಗಿ ಮಿಡಿಯುವ ಏಕೈಕ ಜೀವ, ನಮ್ಮೆಲ್ಲರಿಗೂ ಇವರು ಪ್ರೇರಣೆ, ಮಾರ್ಗದರ್ಶಿ, ಪ್ರೀತಿಯ ಸಹೋದರ. ಇವರಿಲ್ಲದೆ ಶಾಲೆ ಇಲ್ಲ, ಇವರೇ ನಮಗೆಲ್ಲ. ಯಾರು ಮಕ್ಕಳವರೆಲ್ಲ? ಅವ್ರು ಯಾರು? ಇನ್ನೊಂದು ಸ್ವಲ್ಪ ಜೋರಾಗಿ. ಎಸ್, ಇಟ್ ಈಸ್ ಸಂತೋಷ್ ಸರ್. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದುವರೆಗೂ ಶಾಲಾ ವಾರ್ಷಿಕ ವರದಿಯನ್ನು ವಾಚಿಸಲು ಅನುವು ಮಾಡಿಕೊಟ್ಟ ಆಡಳಿತ ಮಂಡಳಿಗೆ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಇಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಹಾಗೂ ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ಈ ನಮ್ಮ ವರದಿ ವಾಚನ ಎಂದು ಹೇಳುತ್ತಾ, ವರದಿ ವಾಚನವನ್ನು ಮಾಡಿದಂತಹ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಶೋಭಾ ಮೇಡಮ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. We move on to the best student award distribution ceremony. As is a tradition at SSVM, we identify talent and nurture them into become the best. We also recognize and appreciate excellence in academics and scholastic. Lot of flowers in the garden, all are different kinds and colors. One flower is different of all, that's none. But queen of all Lake institution has selected a few students as best students. So it's time to honor them. I would like to invite Ms. Chamundeshwari ma'am to lead this program. Good evening everyone. I am thrilled to be a part of this program, Best Student Award. Every class and every section is made up of active, talkative and smart students. There is a lot of energy in the classrooms. Some students excel in academics, others excel in sports and arts. Some students display leadership qualities and others have huge fan following. Some students love all the animals and birds, and some loving care for young students on campus. They are a group of children who are all-rounders, excelling in studies, in building relationships, in healing others, helping others, keeping classrooms clean, and especially being a huge help to the teacher. They are not only self-driven, but also very focused and hard worker. We would like to recognize and appreciate them this evening. And I request all parents And I request all parents to put our hands together and congratulate them, these students, for winning Best Student Award across each grade. From grade 1, Janvita. I request Mr. Ravi Shankar sir to do honor. All of you give a big applause. From grade 2, Chirant. Grade 2, Chirant. I request Ravi Shankar sir please do the honor. Please give.
Huge congratulations on this well-deserved achievement. May your academic honor best student with my field art. Thank you. ಅವಾರ್ಡ್ ಸಮಾರಂಭವನ್ನು ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟಂತಹ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಚಾಮುಂಡೇಶ್ವರಿ ಮೇಡಮ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. Ladies and gentlemen, it is our great pleasure to invite Mr. Ravi Shankar So to graciously step onto the stage and share a few words of inspiration for us on this momentous occasion of our annual day celebration. Hello. Good evening, everyone. My Kannada is not that good. ಮಾತಾಡ್ತೀನಿ ಬಟ್ ಭಾಷೆ ಬಡಬೇಕಾದ್ರೆ ಅಷ್ಟು ಅಭ್ಯಾಸ ಇಲ್ಲ, ಆದ್ದರಿಂದ ನಾನು ಇಂಗ್ಲೀಷಲ್ಲೇ ಮಾತಾಡ್ತೀನಿ, ಶ್ರಮಿಸ್ಬಿಡಿ ನನ್ನ. ರೆಸ್ಪೆಕ್ಟೆಡ್ ಡಿಗ್ನರೀಸ್, ಚೀಫ್ ಗೆಸ್ಟ್, ಸೆಕ್ರೆಟರಿ ಆಫ್ ಶ್ರೇಯಸ್ ಫೌಂಡೇಶನ್ ಮಿಸ್ಟರ್ ಸಂತೋಷ್, ಪ್ರಿನ್ಸಿಪಲ್ ಶೋಭಾ, esteemed teachers, dedicated staff, dear parents, and the bright young students of SSMP campus, it is my honor and privilege to address you all on this wonderful occasion of the school's annual day. Because I am very impressed by the two girls, by their speech. This event is a celebration of achievements and efforts of everyone in this institution, a moment to cherish the journey so far and set aspiration for the future. First and foremost, I would like to express my heartiest gratitude to the dedicated teachers and staff of this school. They are the true architects of this institution, tirelessly nourishing young minds with knowledge, wisdom, and values. As Dr. Sarvapalli Radhakrishna once said, the true teachers are those who help us to think for ourselves. The faculty here embodies the vision, guiding students not only academically but also becoming responsible citizens. Let us take a moment to appreciate their dedication and contributions. A big round of applause to everybody. To the students, I would like to share some thoughts on the importance of education in shaping your future. Education is not merely about scoring marks or passing exams. It is about discovering your true potential, understanding the world, and making a difference in it. Swami Vivekananda once said, education is the manifestation of the perfection already in man. Each of you holds immense potential, and it is up to you to unlock it. Here are few words of achievement of your educational journey. Be curious and keep learning. A thirst for knowledge is the key to growth. Always question, explore, and seek to understand the why and how behind what you learn. Dr. APJ Abdul Kalam said it beautifully, learning gives creativity. Creativity leads to thinking. Thinking provides knowledge, and knowledge makes you great. Set clear goals and work with dedication. Success does not come overnight. It requires consistent effort, perseverance,
and relations. Remember, every great achievement starts with small step forward. Embrace challenges and learn from failures. Failures are not the end, they are the stepping stones to success. As Mahatma Gandhi said, live as if you were to die tomorrow. Learn as if you are to live forever. Maintain balance. Education is not limited to textbooks. Involves yourself in extraordinary activities, sports, community services to develop a well-rounded personality. As I could, Shobha ma'am said, I think the school covers each and every aspect what I am trying to tell. While individual success is essential, it is equally important to think about the collective responsibility each of us have towards the society and the environment. As future leaders, students have a role in making the world a better place. Let me share a few simple yet impactful suggestions. Practice kindness and inclusivity. Treat everyone with respect and empathy regardless of their background. Rabindranath Tagore once said, I slept and dreamt the life was joy. I awoke and saw the life was service. I acted and behold, service was joy. Let your actions reflect kindness. Care for your environment. This is the most important thing now everybody is talking about. Small actions like saving water, reducing waste, and planting trees can collectively lead to significant change. As Mahatma Gandhi wisely noted, the earth provides enough to satisfy every man's need, but not every man's greed. Contribute to education for all. Knowledge grows when shared. Help uplift those who lack access to education and opportunities. Lead by example. Whether at school, home, or in the community, inspire others through your actions. Dr. Kalam said, let us sacrifice our today so that our children can have a better tomorrow. As we celebrate this special day, let us pledge to excel not only in the academics, but also the responsible citizens of this great nation. Together, we can create a brighter and better future for ourselves and the generation to come. Thank you for this opportunity to address such a vibrant and inspiring gathering. Let me leave you with these powerful words of Swami Vivekananda. Arise, awake, and stop not till the goal is achieved. Last but not the least, a day to celebrate. Yes, it's our beloved Mr. Santosh's birthday. My best wishes to him. I pray God to give Santosh and his family all prosperity, good health, and also give lots of strength to continue all his services to the school and to the society. I wish all you success and joyful annual day celebrations. Thank you. Jai Hind, Jai Karnataka Mate. Thank you. For his kind and encouraging words about our program. Your appreciation means a great deal to us, sir. Thank you so much, sir, for your wonderful words. As we celebrate this momentous occasion, we are reminded of the invaluable contribution to our esteemed chief guest, Mr. Ravi Shankar sir, and we would be honored if you would accept our humble tribute as a symbol of our deepest gratitude. ಕೊರಿಯೋಗ್ರಫರ್ ರವಿ ಮಾಸ್ಟರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸುಸಂದರ್ಭ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ ರವಿ ಸರ್. ಓ ಸೂಪರ್. ವೆಲ್ಕಮ್ ಸರ್.
ಥ್ಯಾಂಕ್ ಯು ಆಲ್. ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಸ್ವಾಗತವನ್ನು ಕೋರೋಣ. ವೆಲ್ಕಮ್ ಸರ್. Thank you, Dhanita. Ladies and gentlemen, it is our pleasure to announce the Best Practice Award for the year of 2024. This prestigious award recognizes outstanding practices adopted by teachers, improving the learning and teaching quality in Hippocampus schools. From the past 2 years, Hippocampus has been recognizing and rewarding the exceptional efforts of its teacher through the Best Practice Award with a network of 17 schools and over 900 dedicated teachers. This award is a testament to the organization's commitment to excellence in education. In November, our school was proud to announce that Ms. Kavya ma'am was selected as a recipient of the Best Practice Award. This prestigious honor was conferred upon her recognition of her outstanding contributions to teaching, bringing the remedial students to our age, and her unwavering dedication to her students. We are thrilled to celebrate Ms. Kavya ma'am's achievements and thank Hippocampus for acknowledging her hard work and commitment to excellence. I would like to cordially invite Mr. Mahendra Sir, President of Hippocampus, to graciously present the Best Practice Award to Ms. Kavya ma'am. Please, Kavya ma'am on the stage. Please give a big round of applause. Clap everyone. Put your hands together. Congratulations, Kavya ma'am. Heartfelt gratitude to our President Mahendra sir for executing this program in a beautiful and orderly manner. Thank you, everyone. Thank you, Taksu ma'am, for executing this program in a beautiful and orderly manner. Kavya ma'am, this award is a testament for your dedication, passion, commitment in excellence teaching. Could you please share with us your feelings upon receiving this recognition? Thank you so much, Hippocampus team. I'm very proud to be part of Hippocampus and this team. My special thanks to Shubha ma'am and Santosh sir. Thank you so much, sir. This is our ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರಿಂದ ಆದ ಸಂತೋಷವನ್ನು ಹಾಗೂ ಮನದಾಳದ ಮಾತುಗಳನ್ನು ಈ ಸಂಭ್ರಮದಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀಮತಿ ಕಾವ್ಯ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. It is my esteemed pleasure to cordially invite Mr. Umesh Malhotra sir to graciously join us on a special occasion and share his valuable insights with us.
with SSVM school. Your parents ನನಗೆ ಚಾಲೆಂಜ್ ಮಾಡಿದ್ದಾರೆ. ಈ ಸ್ಕೂಲ್ನಲ್ಲಿ ಮಕ್ಕಳು ಇಂಗ್ಲೀಷ್ನಲ್ಲಿ ಮಾತಾಡಬೇಕು. And I think all the children in this school speak beautiful English. You're seeing the confidence with which they speak. Now I am going to give all of you a challenge. Parents, ನಾವು ನಿಮಗೆ ಒಂದು ಚಾಲೆಂಜ್ ಕೊಡ್ತೀವಿ. ನೆಕ್ಸ್ಟ್ ಒನ್ ಇಯರ್ ನಲ್ಲಿ ಐ ವಾಂಟ್ ಮುನ್ಸಿಪಲಿ ಟು ಬಿಕಮ್ ಇಂಗ್ಲಿಷ್ ಸ್ಪೀಕಿಂಗ್ ವಿಲೇಜ್. ಏನೋ ಸಿಂಪಲ್ ಐಡಿಯಾ ಕೊಡ್ತೀವಿ. ಎವ್ರಿ ಸ್ಯಾಟರ್ಡೆ, ಶನಿವಾರ ಈ ಹಳ್ಳಿನಲ್ಲಿ all the parents and children have to speak only English. Right? ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಾವು ಸ್ವಲ್ಪ ವಿನಂತಿ